ಸರ್ ಬಾವಿ ನೀರು ಯಾಕೆ ಸರ್ ಅಷ್ಟೊಂದು ಶ್ರೇಷ್ಠ? ಬಾವಿ ನೀರು ಯಾಕೆ ಶ್ರೇಷ್ಠ ಅಂತ ಕೇಳ್ತೀರಾ? ಇದು ಆ್ಯಕ್ಚುಲಿ ಎಲ್ಲ ವೀಕ್ಷಕರಿಗೆ ಒಂದು ವಿಚಾರ. ನಮಗೆ ಗಾಳಿ ನೀರು ಎಲ್ಲ ಸ್ವಚ್ಛವಾಗಿರ್ಬೇಕಲ್ಲ, ಇದ್ರ ಬಗ್ಗೆ ಇವತ್ತು ಬಾವಿ ನೀರಿನ ಬಗ್ಗೆ ಒಂದು ವಿಚಾರಗಳನ್ನು ನಾನು ಹೇಳಬೇಕು ಅಂತ ತೀರ್ಮಾನ ಮಾಡಿ. ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರೊಳಗೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಐರನ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಮತ್ತು ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇದರೊಳಗೆಲ್ಲ ಇರುತ್ತೆ. ಅದು ನಮ್ಮ ದೇಹಕ್ಕೆ ಬೇಕಾಗುವಂಥ ವೈರಸ್ಗಳಿರುತ್ತೆ, ಬ್ಯಾಕ್ಟೀರಿಯಾಗಳಿರುತ್ತೆ. ಇದರಿಂದ ಕುಡಿಯೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ಕಾಲಘಟ್ಟದಲ್ಲಿ, ಈ ಏನೇನೋ ಫಿಲ್ಟ್ರೆಲ್ಲ ತಂದು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಅದು ಮಾರಕ, ಅದು ನಮಗೆ ಪೂರಕವಾಗಿಲ್ಲ. ಅದು ಯಾಕೆ ಮಾರಕ ಅಂದರೆ ಅದು ಫಿಲ್ಟ್ರ್ ಮಾಡುತ್ತೆ, ಯಾವುದನ್ನು ಮಾಡುತ್ತೆ, ಮ್ಯಾಗ್ನೀಷಿಯಮ್ ಮಾಡುತ್ತೆ, ಪೊಟ್ಯಾಷಿಯಮ್ ಮಾಡುತ್ತೆ, ಕ್ಯಾಲ್ಸಿಯಮ್ ಮಾಡುತ್ತೆ, ಹಾಗೂ ಬ್ಯಾಕ್ಟೀರಿಯಾಗಳು, ನಮಗೆ ಬೇಕಾಗುವಂಥ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಅದನ್ನೆಲ್ಲವನ್ನು ಫಿಲ್ಟರ್ ಮಾಡುತ್ತೆ, ಬರೇ ನೀರು ಕೊಡುತ್ತೆ. ಅದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಡೌನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಆದ್ದರಿಂದ ಹಿಂದಿನವರು ನೋಡಿ ನೀವು, ಹಿಂದೆ ಯಾರ್ಯಾರು ಬಾವಿ ನೀರು ಬಳಸ್ತಾ ಇದ್ರೋ ಅವರು ಎಲ್ಲರೂ ಕೂಡ ತುಂಬ ಆರೋಗ್ಯವಾಗಿರ್ತಿದ್ರು. ಕಾರಣ ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ನೀರು ಕೂಡ ಅಷ್ಟೇ ಕಾರಣ. ಹೇಗೆ ಗಾಳಿ, ಬೆಳಕು, ನೀರು ಅಂತ ಹೇಳ್ತೀವಿ, ಇವೆಲ್ಲ ಪ್ರಕೃತಿದತ್ತವಾಗಿರ್ತೀವಿ ಬಂದಿರ್ತಕ್ಕಂಥದ್ದು. ಸರ್ ಎಕ್ಸರ್ಸೈಸ್ ಆಗೋದಲ್ಲ ಸರ್ ಅವಾಗ? ನೋಡಿ, ಇಷ್ಟೇ ಅಲ್ಲ, ಹೀಗೆ ಎಳಿತೀವಲ್ಲ ಪ್ರತಿ ದಿವಸ ಒಂದು 10 ಕೊಡಪಾನ ಎಳೆದ್ಬಿಡಿ, ನಿಮಗೆ ಒಂದು ಎಕ್ಸಸೈಸ್ ಆಗುತ್ತೆ. ಆ ಎಕ್ಸಸೈಸಿನಿಂದ ನಿಮ್ಮ ದೇಹದಲ್ಲೂ ಕೂಡ ಒಂದು ವ್ಯಾಯಾಮ ಆದಾಗ ನೀವು ಒಂದು ಬೇರೆ ವ್ಯಾಯಾಮ ಅದು ಇದು ಅಂತ ಮಾಡೋದು ಬೇಡ. ಯಾವ ಎಕ್ಸಸೈಸ್ ಹೇಳಿ, ಜಿಮ್ಮಿಗೆ ಹೋಗೋದು, ಹಿಂಗನ್ನೋದು ಹಂಗನ್ನೋದು ಯಾವುದು ಮಾಡೋದು ಬೇಕಾಗೋದಿಲ್ಲ. ಇದನ್ನು ಡೈಲಿ ಮಾಡೋದಿಲ್ಲ. ನೋಡಿ, ಆವಾಗ ಹಿಂದಿನವರಲ್ಲ ಇದನ್ನು ಹೆಂಗಸರು ಮಾಡ್ತಾಯಿದ್ರು, ಗಂಡಸರು ಮಾಡ್ತಾಯಿದ್ರು. ಆ ಮನೆಯಲ್ಲಿ ಆ ಕೌಟುಂಬಿಕ ಹೆಂಗಿತ್ತು, ಮಕ್ಕಳು ಮಾಡ್ತಿದ್ವು. ಇದನ್ನು ಮಾಡೋದ್ರಿಂದ ಏನಾಗ್ತಾ ಇತ್ತು, ನಿಮಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತಾ ಇತ್ತು, ಶಕ್ತಿ ಬರ್ತಾ ಇತ್ತು. ನಿಮಗೆ ಯಾವುದೇ ಕಾಯಿಲೆ ಕಸಾಯಿಲೆಗಳು ಯಾವುದು ನಿಮ್ಮ ಹತ್ರ ಸುಳಿತಿಲ್ಲ. ಬಿಕಾಸ್ ಯಾಕೆ ಅಂದರೆ ಒಳ್ಳೆಯ ಆಹಾರ, ಒಳ್ಳೆಯ ನೀರು, ಒಳ್ಳೆಯ ಗಾಳಿ ಎಲ್ಲವನ್ನು ತಗೊಳ್ತಿದ್ವಿ. ಹಾಗಾಗಿ ನಾವು ಚೆನ್ನಾಗಿರ್ತಿದ್ವಿ. ಹಿಂದಿನವ್ರು ಚೆನ್ನಾಗಿದ್ರು. ಈಗಿನ ಮಕ್ಕಳಿಗೆ ಏನಾಗಿದೆ, ಆ ಫಿಲ್ಟ್ರ್ ನೀರು ಅದನ್ನು ಕೊಡು, ಅದು ಶೀತ ಆಗುತ್ತೆ, ಅದಾಗುತ್ತೆ, ಇದಕ್ಕೆ ಎಲ್ಲ ರೆಡಿಮೇಡ್ ಕೊಟ್ಟು ಬಿಟ್ಟು ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಸರ್ ಇದನ್ನ ಯಾವ ಥರ ತೋಡ್ತಾ ಇದ್ರು, ಇಲ್ಲ ಬೋರ್ವೆಲ್ ಹಾಕ್ಸಿದ್ರೆ ಹೆಂಗೆ ಇದು ಈಗ ಬಾವಿ ಅಂತ ಹೇಳಿದ್ರೆ ಸುಮಾರು ಥರದ ಬಾವಿಗಳಿದೆ. ಅದರೊಳಗೆ ರಿಂಗ್ ಬಾವಿ ಅಂತ ಬರುತ್ತೆ. ಆಮೇಲೆ ಕಲ್ಲಲ್ಲಿ ಕಟ್ಟಿದ ಬಾವಿ ಶ್ರೇಷ್ಠವಾದ ಬಾವಿ, ಆಯಿತಾ. ಇನ್ನೊಂದು ಬೋರ್ವೆಲ್ ತೆಗೆಸ್ತಿದ್ರು, ಅದ್ರದ್ದು ಭೂಮಿಯಿಂದ ನೀರು ತೆಗಿತಾ ಇದ್ರು. ಇವೆಲ್ಲವೂ ಕೂಡ ಎಲ್ಲವೂ ಒಳ್ಳೆಯದೇ. ಈಗ ಇದು ಒಳ್ಳೆಯದು, ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಇದಾಗಿರ್ಬೋದು, ತೊರೆ ನೀರಾಗಿರ್ಬೋದು, ಕೆರೆ ನೀರು, ಇದು ಹಳ್ಳದ ನೀರಾಗಿರ್ಬೋದು, ಮತ್ತು ಹರಿಯುವ ನದಿ, ಜರಿ ಎಲ್ಲವೂ ಕೂಡ ಪ್ರಕೃತಿ ತತ್ವವಾಗಿ ಬಂದಿರತಕ್ಕಂಥದ್ದು. ಅದರೊಳಗೆ ಯಾವುದೇ ಬ್ಯಾಡದ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ರಿಚ್ ಐರನ್ ಕಂಟೆಂಟ್, ರಿಚ್ ಮ್ಯಾಗ್ನೀಷಿಯಮ್ ಇವೆಲ್ಲವೂ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಬಾಡಿ ಏನಿದೆಯಲ್ಲ ನಮ್ಮದು, ಆ ಶಕ್ತಿ ಜಾಸ್ತಿಯಾಗಿ ನಾವು ಹೆಲ್ದಿಯಾಗಿ ಇರಲಿಕ್ಕೆ ಕಾರಣವಾಗ್ತಿತ್ತು. ಇದರಿಂದ ನಮಗೆ ಹೆಚ್ಚು ಬೇಗ ಮುಪ್ಪಾಗೋದು, ಮುಖದಲ್ಲಿ ಒಂದು ಕಾಂತಿ, ಆದರೆ ತಲೆಯಲ್ಲಿ ಬಿಳಿ ಹೇರ್ ಆಗೋದು, ಇವೆಲ್ಲವೂ ಕೂಡ ಇದರಿಂದ ಹೋಗ್ತಿದೆ ಅನ್ನುವಂಥದ್ದೇ. ಸರ್ ಈಗ ನೀವು ಈ ಬಾರಿ ನಿಮ್ಮ ಮನೆಯವರೆಲ್ಲ ಇದೇ ಬಾವಿ ನೀರೇ ಕುಡಿಯೋದಾ? ಹೌದೌದು. ಇಲ್ಲಿ ನಮ್ಮ ತುಂಬ ವರ್ಷಗಳಿಂದನೂ ನಾವು ಈ ಬಾವಿ ನೀರನ್ನೇ ಕುಡ್ಕೊಂಡ್ಬಂದಿದ್ವಿ. ಹಾಗಾಗಿ ನಾವು ಹೆಲ್ದಿಯಾಗಿದ್ದೀವಿ. ಸರ್ ನಿಮ್ಮ ತಾಯಿಯವರು 94 ವರ್ಷ? ನಮ್ಮ ತಾಯಿಯವರು 94 ವರ್ಷ ಅಂತ ಹೇಳಿದ್ರೆ ಹೌದು. ಅದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ತಾಯಿನೂ ಒಂದು ದಿನಕ್ಕೆ ಕನಿಷ್ಠ ಅಂದರೆ 50ರಿಂದ 100 ಕೊಡಪಾನ ಎಳಿತಾ ಇದ್ರು. ಯಾವುದೇ ಮೋಟ್ರ್ ಹಾಕಿ ಅದನ್ನು ತೆಗೆದು ನಲ್ಲಿಯಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರದ್ದು ಯಾವುದೂ ಆದರೆ ಜೀವನದ ಕ್ರಮ ಅಂತ ಹೇಳ್ತಾರೆ ಇದಕ್ಕೆ. ಈ ಜೀವನದ ಕ್ರಮ ಏನು ಅಂದರೆ, ಬೆಳಿಗ್ಗೆ ಎದ್ದವರಿಗೆ ನೀರು ಸೇದಬೇಕು, ಬಟ್ಟೆ ನಾವೇ ವಾಶ್ ಮಾಡಬೇಕು, ನಾವು ನಮ್ಮ ಮನೆಯ ಕೆಲಸವನ್ನು ನಾವೇ ಮಾಡಬೇಕು, ಒರೆಸೋದು ಗುಡಿಸೋದು ಎಲ್ಲವಕ್ಕೂ ಈಗ ಮಿಷನ್ ಬಂದಿದೆ. ಈಗ ನೀವು ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಬಂದಿದೆ, ಇನ್ಯಾವುದನ್ನು ಕ್ಲೀನ್ ಮಾಡೋದಕ್ಕೆ ರೋಬೋಟ್ ಬಂದಿದೆ, ನೆಲ ಒರೆಸೋದಕ್ಕೆಲ್ಲ ರೋಬೋಟ್ ಬಂದಿದೆ. ಎಲ್ಲಿಗೆ ಹೋಗಿದೆ ನಮ್ಮ ಜೀವನ ವ್ಯವಸ್ಥೆ? ಹಾಳು ಮಾಡ್ಕೊತಾ ಇದ್ದೀವಿ ನಮ್ಮ ಜೀವನವನ್ನು. ದಿನಕ್ಕೆ ಇಷ್ಟು ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕು ಅಂತಲೇ ಇದೆ. ಆದರೆ ಹೊಲಗಳಲ್ಲಿ ಹೋಗಿ ಆ ಜನ ಮಾಡೋದು ಕೆಲಸ ಮಾಡ್ತಾರೆ. ಈಗ ಹೊಲ ಅಲ್ಲದೇ ಈಗ ಗೃಹಸ್ಥರು ಇರ್ತಾರೆ, ಅವರು ಮನೆಯಲ್ಲಿ ಮಾಡ್ತಿರ್ತಾರೆ. ಅಂಥವ್ರು ಏನು ಮಾಡಬೇಕು? ಅಂಥವ್ರಿಗೆ ಈ ಥರ ಬಾವಿಯಲ್ಲಿ ನೀರು ಸೇದೋದು. ನಮ್ಮ ಅಮ್ಮಗೆ 94 ವರ್ಷ ಸ್ವಾಮಿ ಇವತ್ತು. ಅವಳು ದಿನಕ್ಕೆ ಒಂದು 50ರಿಂದ 100 ಕೊಡಪಾನ ಸೇರ್ತಾ ಇದ್ಲು. ಹಾಗಾಗಿ ಆ ಎಕ್ಸಸೈಸು ಆಗ್ತಿತ್ತು. ಮತ್ತು ನೋಡಿ, ಹಿಂದೆ ಕಟ್ಟಿಗೆ ಒಲೆ ಅಂತ ಹಾಕ್ತಿದ್ರು. ನೀವು ಹೇಳಿದ್ರು ಹೊಗೆ ಅಂತ. ಆ ಹೊಗೆ ಒಳ್ಳೆಯದೇಯಾ?
ಯಾರು ಹೇಳಿದ್ದು ಅದು ಹೊಗೆ ಕೆಟ್ಟದ್ದು ಅಂತ? ಇವಾಗ ಬಂದಿದೆಯಲ್ಲ ಯಾವುದು ಗ್ಯಾಸ್ ಒಲೆಗಳು, ಅದರೊಳಗೆ ಇರುವಂಥ ವಿಷಕಾರಿ ಎಷ್ಟು ಜನಕ್ಕೆ ಗೊತ್ತಿದೆ, ವಿಜ್ಞಾನಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಾವು ಇವತ್ತು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೀವಿ, ಆ ವ್ಯವಸ್ಥೆಗೆ ಬಿದ್ದುಬಿಟ್ಟಿದ್ದೀವಿ. ಇದನ್ನು ಯಾವ ರೀತಿ ತೆಗೆದಿರೋದು? ಇದನ್ನು ನಾವು ಸುತ್ತ ಒಂದು 8 ಅಡಿ 7 ಅಡಿ ಜಾಗದಲ್ಲಿ ಹಿಂಗೆ ಕರ್ಕೋತ ಹೋಗ್ತಾರೆ. ಕರ್ಕೋತ ಹೋದಾಗ ಅಲ್ಲಿ ಒಂದು ಪಾಯಿಂಟಲ್ಲಿ ಜಲ ಬರ್ಲಿಕ್ಕೆ ಶುರುವಾಗ್ತದೆ. ಅದರಿಂದ ಮತ್ತೆ ಒಂದು 7-8 ಅಡಿ ಹೋಗ್ತೀವಿ. ನನಗೆ 26 ಅಡಿ 27 ಅಡಿಗೆ ನೀರು ಬಂದಿದೆ. ನನಗೆ ಯಾವತ್ತೇ ಬೇಕಾದ್ರೆ ಜೂನಲ್ಲಿ ಮಳೆ ಬರಲಿ, ಜುಲೈಲಿ ಮಳೆ ಬಂದಿಲ್ಲ, ನಾನು ನೋಡಿದ್ದೀನಿ. ನನಗೆ 4 ಅಡಿಯಿಂದ 5 ಅಡಿ ನೀರು ಇರುತ್ತೆ. ಈಗ ಮೇಲಕ್ಕೆ ಇದೆ, ಒಂದು 10 ಅಡಿ ನೀರಿದೆ. ಈಗ ನನ್ನ ನೀರು ಪರಿಶುದ್ಧವಾದ ನೀರು. ಈ ಬಾವಿ ತೆಗೆಯುವಾಗ ನನಗೊಂದು ಈಶ್ವರಲಿಂಗ ಸಿಕ್ಕಿದೆ. ನನಗೆ ಈ ಥರದ ಭಾಗ್ಯನೂ ನನ್ನ ಭಾಗ್ಯಕ್ಕೆ ಸೇರಿದೆ. ಇದು ಇರಲಿ ಸರ್. ಅವ ಬೋರ್ವೆಲ್ ಪಾಯಿಂಟ್ ಎಲ್ಲ ಇದು ಯಾವ ರೀತಿ? ಇದನ್ನು ನೋಡ್ತಿದ್ದು ಒಂದು ಈ ಕಾಯಿ ಮೂಲಕ ನೋಡ್ತಾರೆ, ಜಲನಾಡಿ ಅಂತ. ನಾನು ಅದನ್ನು ನೋಡ್ತೀನಿ, ಜಲನಾಡಿನ ನಾನು ನೋಡ್ತೀನಿ. ಎಲ್ಲೆಲ್ಲಿ ಜಲ ಇದೆ ಅಂತ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಾನು. ನಮ್ಗೆ ಬೇರೆಯವ್ರು ಬಂದು ನೋಡಿರೋ ಜಲನಾಡಿ ನೋಡ್ತೀನಿ. ಮತ್ತು ಏನೋ ಕೋಲ್ ಇಟ್ಕೊಂಡು ನೋಡ್ತಾರೆ, ಎಲ್ಲವೂ ಅದೇ. ಎಲ್ಲಿ ಆ ಗ್ರಾವಿಟಿ, ಎಲ್ಲಿ ನೀರಿನ ಪಾಯಿಂಟ್ ಇದೆ, ಎಲ್ಲಿ ನೀರಿನ ಸೆಲೆ ಇದೆ, ಎಲ್ಲಿ ನೀರಿನ ನಾಡಿ ಇದೆ ಅಂತ ನೋಡೋದಕ್ಕೆ ಅದು ಕುರುಡು ಅಲ್ಲ, ಸತ್ಯದ್ದು. ಈಗೇನೋ ಎಲ್ಲ ಬಂದಿದೆ, ಕೂತ್ಕೊಂಡಲ್ಲೇ ನೋಡುವ ಹಾಗೆ, ಕಂಪ್ಯೂಟ್ರಲ್ಲಿ ನೋಡುವ ಹಾಗೆ, ಇಂಥ ಜಾಗದಲ್ಲಿ ಇದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ ಒಂದು ಮಿಷನ್ ಕೊಟ್ಟು ಕಳಿಸ್ತಾರೆ. ಅದು GPS ಅಲ್ಲೆಲ್ಲ ನೋಡ್ಕೊಂಬರುತ್ತೆ, ಅಲ್ಲಿದೆ ಪಾಯಿಂಟಲ್ಲಿ ಇದೆ ಅಂತ ಹೇಳ್ತಾರೆ. ಈ ಟೆಕ್ನಾಲಜಿನೂ ಬೇಕು, ನಮಗೆ ಬೇಡ ಅಂತಿಲ್ಲ. ಹಳೆ ಪದ್ಧತಿಯಲ್ಲೂ ಕೂಡ ಇದು ಮಾಡೋಕ್ಕೆ ಸಾಧ್ಯತೆ ಇದೆ. ನಾನು ಮಾಡಿದ್ದೀನಿ. ನಾನೀಗ 10 ಬಾವಿಗಳಿಗೆ ನೀರನ್ನು ತೆಗೆದುಕೊಟ್ಟಿದ್ದೀನಿ. ಸೂಪರ್ ಸರ್. ಈಗ ಸೇದ್ ನೋಡೋಣ ಸರ್. ನೋಡಿ, ನಾವು ಬಾವಿ ನೀರು ಸೇದಿ ಎಳೆದು ನೀರು ತೆಗೆಯೋದ್ರಿಂದ ಅವಾಗ ಯಾರು ಕೂಡ ಆಸ್ಪತ್ರೆಗಳಿಗೆ ಹೋಗ್ತಾ ಇರಲಿಲ್ಲ. ನಮ್ಮಿಂದ ಆಸ್ಪತ್ರೆಗಳು ದೂರ ಇದ್ದು. ಈಗ ಮೊದಲು ತಾಲೂಕಿಗೆ ಒಂದು ಇರ್ತಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲು, ಈಗ ತಾಲೂಕಲ್ಲ, ಗ್ರಾಮದಲ್ಲಿ ಹಾಸ್ಪಿಟಲ್ಗಳಾಗಿದೆ. ಕಾರಣ ಏನು? ಕಾರಣ ನೀರು ಒಂದು ಕಾರಣ.